ಈ ಕಾನ್ಸ್ಟಿಟ್ಯೂನ್ಸಿನ ದಳಕ್ಕೆ ಉಳಿಸ್ಕೊಳ್ಬೇಕು ನಾವು. ಓಕೆ. ಈಗ NDA ಅಂತಾಗಿದೆ. ಓಕೆ. NDA ಅಂತಾಗಿರೋದ್ರಿಂದ ಇಲ್ಲಿ ಪ್ರಬಲವಾದ ಒಂದು ಕ್ಯಾಂಡಿಡೇಟ್ ಹಾಕಿ ಕಾಂಗ್ರೆಸ್ನ ದೂರ ಇಡುವಂತ ಪ್ರಯತ್ನ ಮಾಡ್ಬೇಕು ನಾವು. ಓಕೆ. ಇಲ್ಲ ಅಂತಂದ್ರೆ ಒಂದು ಸಾರಿ ಏನಾದ್ರು ನಾವು ಕಾಂಗ್ರೆಸ್ಗೆ ಸರಿ ಬಿಟ್ಟುಕೊಟ್ರೆ ವೀಕ್ ಕ್ಯಾಂಡಿಡೇಟ್ ಹಾಕಿ ಅಥವಾ ಸ್ವಂತ ಕ್ಯಾಂಡಿಡೇಟ್ಗಳನ್ನ ಏನಾರು ಹಾಕಿ ಅಕಸ್ಮಾತ್ ಈ ಕಾನ್ಸ್ಟಿಟ್ಯೂನ್ಸಿ ಕಾಂಗ್ರೆಸ್ ಬಿಟ್ಕೊಟ್ರಿ ಸಾರಿ ಖಂಡಿತವಾಗ್ಲೂ ನಮ್ಗೆ ಇನ್ನೊಂದು 20 ವರ್ಷ ಈ ಕಾನ್ಸ್ಟಿಟ್ಯೂನ್ಸಿ ನಮ್ಮ ಕೈಗೆ ಸಿಕ್ಕಲ್ಲ. ಆ ಉದ್ದೇಶದಿಂದ ಮತ್ತೆ ದಳನೇ ನಂಬ್ಕೊಂಡಿರ್ತಕ್ಕಂಥ ಕೆಲವಾರು ಸಾವಿರಾರು ಜನ ಕಾರ್ಯಕರ್ತರಿಗೋಸ್ಕರ ನಾನು ಹೇಳೋದು ಈ ಸಲ ಪ್ರಬಲವಾದ ಕ್ಯಾಂಡಿಡೇಟ್ ಹಾಕಬೇಕು ಅಂತ ನನ್ನ ಅಭಿಪ್ರಾಯ. ಪ್ರಬಲವಾದ ಕ್ಯಾಂಡಿಡೇಟ್ ಹಾಕಿ ಅವ್ರನ್ನ ಏನಾರ ಮಾಡಿ ಕಾಂಗ್ರೆಸ್ ದೂರ ಇಡಬೇಕು. ಬರ್ತಕ್ಕಂಥ ಚುನಾವಣೆ ಒಳಗೆ 28ನೇ ವಿಧಾನಸಭಾ ಚುನಾವಣೆ ಒಳಗೆ ಅಕಸ್ಮಾತ್ ಅವಾಗ ಈ ಕಾನ್ಸ್ಟಿಟ್ಯೂನ್ಸಿನ ದಳಕ್ಕೆ ಬಿಡಿಸ್ಕೊಳ್ಳಿಬೇಕಾರೆ ಅವರು ಈ ಟೈಮಲ್ಲಿ ಸೂಕ್ತವಾದ ವ್ಯಕ್ತಿ ಅಂತ ಅಂದ್ಬಿಟ್ಟು ನನಗನ್ಸೋದು ಅಂತಂದ್ರೆ ಯೋಗೇಶ್ವರೇ ಸೂಕ್ತವಾದಂಥ ವ್ಯಕ್ತಿ. ಯಾಕೆ ಅಂತಂತಂದ್ರೆ ಅವರಲ್ಲಿ ಇರ್ತಕ್ಕಂಥ ಶಕ್ತಿ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಎರಡು ಒಂದಾದ್ರೆ ನಾವು ಗೆಲ್ಲುವಂಥ ಚಾನ್ಸಸ್ ಜಾಸ್ತಿ ಇದೆ. ಅವರೇ ಸೂಕ್ತವಾದ ಕ್ಯಾಂಡಿಡೇಟ್ ಅಂತ ನನಗನ್ನಿಸ್ತದೆ. ತಮ್ಮ ಈಗ ಅಕಸ್ಮಾತಿಂದಾನು ಇದು ಮೀರಿ ನನ್ನ ಅನುಭವ ಮತ್ತು ಇದೆಲ್ಲ ನನಗೆ ನಾನು ಇಲ್ಲೆಲ್ಲಿ ಹೇಳಿದ್ದೀನಿ, ಇದನ್ನ ಮೀರಿ ಅವ್ರು ಏನಾರ ಬೇರೆ ಕ್ಯಾಂಡಿಡೇಟ್ ಹಾಕಿ ಬೇರೆ ಕ್ಯಾಂಡಿಡೇಟ್ ಹಾಕಿದ್ರೆ ಇಲ್ಲಿ ಸೋಲ್ ಖಚಿತ ಗ್ಯಾರಂಟಿಯಾಗೆ. ಯಾಕೆ ಅಂತಂತಂದರೆ ಇಲ್ಲಿ BJP ಕ್ಯಾಂಡಿಡೇಟ್ BJP ಇರ್ತಕ್ಕಂಥ ಕಾರ್ಯಕರ್ತರೆಲ್ಲ BJPಲಿ ಇದ್ದಂಥವರಲ್ಲ, ಅವರೆಲ್ಲ ಕಾಂಗ್ರೆಸ್ಗೆ ಬಂದಿರತಕ್ಕಂಥವ್ರು. ಅದಕ್ಕೋಸ್ಕರ ನಮ್ಮಲ್ಲಿ ಬೇರೆ ಕ್ಯಾಂಡಿಡೇಟ್ ಮಾಡೋಕೆ ಹೋದಾಗ ಅವ್ರು ಈಗಾಗಲೇ ಕೆಲವರೆಲ್ಲ ಕಳ್ಕೊಂಡು ಹೋಗೋರೆ, ಇನ್ನೂ ಕೆಲವಷ್ಟು ಜನ ಕಳ್ಕೊಂಡು ಹೋಗುವಂಥ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಎಲ್ಲ ಥರದ ಯೋಚನೆ ಮಾಡಿದ್ದಾನೋ ಈ ಸಾರಿ ಒಂದು ಸರಿಗೆ ಅಂತೀನಲ್ಲ, ಈ ಸಾರಿ ಯೋಗೇಶ್ವರ್ಗೆ ಕೊಟ್ಟು ಈ ಕಾನ್ಸ್ಟಿಟ್ಯೂನ್ಸಿನ NDA ಕಾನ್ಸ್ಟಿಟ್ಯೂನ್ಸಿಯಾಗಿ ಉಳಿಸ್ಕೋಬೇಕು ಅಂತ ಅಂದ್ಬಿಟ್ಟು ನನ್ನ ಅಭಿಪ್ರಾಯ.